ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ವಿಡಿಯೋಸ್. ಇವತ್ತು ನಾನು ಕೇರಳ ಸ್ಟೈಲು ಫಿಶ್ ಕರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಇಲ್ಲಿ. ಅದಕ್ಕಾಗಿ ನಾನು ದೊಡ್ಡ ಸೈಜು 3 ಬಂಗಡೆ ಮೀನನ್ನು ತಗೊಂಡಿದ್ದೀನಿ. ಬಂಗಡೆ ಮೀನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಒಂದು ಮೀನನ್ನು 3 ಪೀಸ್ ಮಾಡಿ ತಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಸ್ವಲ್ಪ ಮಸಾಲೆಗಳನ್ನು ರೆಡಿ ಮಾಡ್ತಾ ಇದ್ದೀನಿ. ಮಸಾಲೆಗಾಗಿ ನಾನಿಲ್ಲಿ ಸ್ವಲ್ಪ ಚಿಕ್ಕ ಈರುಳ್ಳಿ, 2 ಟೊಮೆಟೊ ಹಣ್ಣು ಮತ್ತು ಕರಿಬೇವು, ಮೆಣಸಿನ್ಕಾಯಿ, ಶುಂಠಿ, ತೆಂಗಿನಕಾಯನ್ನು ತಗೊಂಡಿದ್ದೀನಿ. ತೆಂಗಿನಕಾಯಿದು ಪೂರ್ತಿ ತಗೊಳ್ಳಲ್ಲ, ಇದರಲ್ಲಿ ಸ್ವಲ್ಪನೇ ತಗೊಳ್ಳೋದು. ತುಂಬ ತೆಂಗಿನಕಾಯಿ ಹಾಕಿದ್ರೂ ಟೇಸ್ಟಿಯಾಗಿರಲ್ಲ, ಅದಕ್ಕೆ ಸ್ವಲ್ಪನೇ ತಗೊಳ್ಳಿ. ಮತ್ತು ಇದಕ್ಕೆ ನಾನು ಮಸಾಲೆಗಾಗಿ ಇಲ್ಲೊಂದು ಚಿಕ್ಕ ಬೌಲಲ್ಲಿ ಧನಿಯಾ ಪೌಡ್ರು ಮತ್ತು ಖಾರ ಪುಡಿ ಮತ್ತು ಅರಿಶಿನ ಪುಡಿ ಸ್ವಲ್ಪ ತಗೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ಹುಣಸೆಹಣ್ಣು ಹಾಕಬೇಕು. ನಾವು ಟೊಮೆಟೊ ಹಾಕಿದ್ರೂ ಸ್ವಲ್ಪ ಹುಣಸೆಹಣ್ಣು ಹಾಕಲೇಬೇಕು. ಸೊ ಅದಕ್ಕಾಗಿ ನಾನಿಲ್ಲಿ ಹುಣಸೆಹಣ್ಣು ತಗೊಂಡು, ಇದು ಕೇರಳ ಫಿಶ್ದು ಹುಣಸೆಹಣ್ಣು ಆಗುತ್ತೆ. ಇದು ಬರೀ ಫಿಶ್ ಕರಿಗೆ ಅಂತ ನಾವು ಯೂಸ್ ಮಾಡ್ತೀವಿ. ನೀವು ನಾರ್ಮಲ್ ಹುಣಸೆಹಣ್ಣನ್ನು ತಗೊಬೋದು, ಬಟ್ ನಾನಿಲ್ಲಿ ಕೇರಳ ಫಿಶ್ ಹುಣಸೆಹಣ್ಣನ್ನೇ ತಗೊಂಡಿದ್ದೀನಿ. ಇದು ನಾವು ಫಿಶ್ ಕರಿ ಮಾಡೋಕ್ಕೆ ಮುಂಚೆ 10 ನಿಮಿಷ ಸೋಕ್ ಮಾಡಿ ಇಟ್ಕೊಬೇಕು. ಮತ್ತು ಹಾಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವುದನ್ನು ಡಿಶಸ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಆ್ಯಡ್ ಮಾಡ್ತೀನಿ. ಹಾಗೆ ನಾನು ಎತ್ತಿಟ್ಕೊಂಡಿರೋ ಮಸಾಲೆಗಳನ್ನು ಒಂದು ಪ್ಯಾನ್ ಇಟ್ಬಿಟ್ಟು ಚಿಕ್ಕ ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ವಿತೌಟ್ ಆಯಿಲಲ್ಲೇ ಫ್ರೈ ಮಾಡಿಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ತುರಿದಿಟ್ಟಿರುವ ತೆಂಗಿನಕಾಯಿ, ಫ್ರೈ ಮಾಡಿಟ್ಟಿರೋ ಮಸಾಲೆಗಳನ್ನು ಹಾಕಿ, ನೀರು ಹಾಕಿ ಈ ಥರ ಪೇಸ್ಟಾಗಿ ರುಬ್ಬಿ ತಗೊಳ್ಳಿ. ಈಗ ನಾನು ಸ್ಟವ್ ಅಂಟಿಸಿ ಅದಕ್ಕೆ ಒಂದು ಮಣ್ಣು ಪಾತ್ರೆಯನ್ನು ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನು ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಫಿಶ್ ಕರಿ ಮಣ್ಣು ಪಾತ್ರೆಯಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಒಂದು 3 ದಿನ ಇಟ್ಟರೂ ಕೆಟ್ಟೋಗಲ್ಲ. ನೀವು ಡೈಲಿ ಅದನ್ನು ಬಿಸಿ ಮಾಡಿ ಇಟ್ಕೊಂಡ್ರೆ ಸಾಕು. ಈಗ ನಾನು ಕಟ್ ಮಾಡಿ ಇಟ್ಟಿರುವ ಚಿಕ್ಕ ಈರುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿದ ನಂತರ ಕಟ್ ಮಾಡಿಟ್ಟಿರೋ ಟೊಮೆಟೊ ಹಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡಿ ಈ ಥರ ಒಂದು 5 ನಿಮಿಷ ಅದನ್ನು ಚಿಕ್ಕ ಫ್ಲೇಮಲ್ಲಿ ಕವರ್ ಮಾಡಿ ಇಟ್ಕೊಂಡ್ರೆ ಟೊಮೆಟೊ ಹಣ್ಣು, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇಲ್ಲಿ ನೋಡಿ, ಟೊಮೆಟೊ ಹಣ್ಣು ತುಂಬ ಸಾಫ್ಟಾಗಿದೆ. ಈಗ ರುಬ್ಬಿ ಇಟ್ಟಿರುವ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆ ನಿಮಗೆ ಎಷ್ಟು ನೀರು ಬೇಕೋ ಅದನ್ನು ಹಾಕಿ, ಮತ್ತು ಎತ್ತಿಟ್ಟಿರೋ ಹುಣಸೆಹಣ್ಣು ರಸನೂ ಹಾಕಿ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಈಗ ಚೆನ್ನಾಗಿ ಕುದಿ ಬಂದಿದೆ. ಈ ಗ್ರೇವಿ ಚೆನ್ನಾಗಿ ಬಾಯ್ಲ್ ಆಗಿದ ನಂತರ ಕಟ್ ಮಾಡಿ ಇಟ್ಟಿರುವ ಫಿಶ್ಗಳನ್ನು ಇದಕ್ಕೆ ಹಾಕಿ, ಮತ್ತು ನೀವು ಫಿಶ್ ಹಾಕಿದ ಮೇಲೆ, ಫಿಶ್ ಹಾಕೋಕ್ಕೆ ಮುಂಚೆ ಸ್ವಲ್ಪ ಉಪ್ಪು ಎಲ್ಲ ನೋಡಿಕೊಳ್ಳಿ. ಮತ್ತು ಫಿಶ್ ಹಾಕಿದ ನಂತರ ನೀವು ಇದಕ್ಕೆ ಸ್ಪೂನ್ ಯೂಸ್ ಮಾಡಬೇಡಿ. ಏಕೆಂದರೆ ಸ್ಪೂನ್ ಹಾಕಿಸಿ ತುಂಬ ಸತಿ ಈ ಥರ ತಿರುಗಿಸ್ಕೊಂಡ್ರೆ ಫಿಶ್ಶು ಒಳ್ಳೆ ಪೌಡ್ರ್ ಆದಂಗೆ ಆಗೋಗುತ್ತೆ. ಅದಕ್ಕೆ ಯಾವಾಗಲೂ ಸ್ಪೂನು ಯೂಸ್ ಮಾಡಬೇಡಿ ತಿರುಗಿಸೋಕ್ಕೆ. ಒಂದು ಬಟ್ಟೆ ಹಿಡ್ಕೊಂಡು ಈ ಥರ ಹಿಂಗೆ ಜಸ್ಟ್ ಆ ಪಾತ್ರೆನ ಸ್ವಲ್ಪ ತಿರುಗಿಸಿದ್ರೇ ಸಾಕು. ಗ್ರೇವಿ ಎಲ್ಲ ಕಡೆ ಆಗುತ್ತೆ, ಹಾಗೆ ಮಸಾಲೆನೂ ಎಲ್ಲ ಕಡೆ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಈಗ ಇಲ್ಲಿ ಮೀನು ಕರಿ ರೆಡಿ ಆಗಿದೆ. ಇದಕ್ಕೆ ನಾವು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗಾಗಿ ಒಂದು ಚಿಕ್ಕ ಪ್ಯಾನಲ್ಲಿ ಮತ್ತೆ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇರೆ ಆಯಿಲು ಯೂಸ್ ಮಾಡ್ಬೋದು, ಬಟ್ ನಾವಿಲ್ಲಿ ಕೊಕೊನಟ್ ಆಯಿಲೇ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಕಟ್ ಮಾಡಿಟ್ಟಿರೋ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಿ ಅದನ್ನು ಈ ಮೀನು ಕರಿಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು, ನೀವು ಫಿಶ್ ಕರಿ ಮಾಡಿದ ತಕ್ಷಣವೇ ಇದನ್ನು ಸರ್ವ್ ಮಾಡೋಕ್ಕೆ ಹೋಗಬೇಡಿ. ಮಿನಿಮಮ್ ಒಂದು 4 ಅವರ್ಸು ಇದೇ ಥರ ಫಿಶ್ ಕರಿ ಚೆನ್ನಾಗಿ ಸೆಟ್ ಮಾಡಿ ಇಟ್ಕೊಬೇಕು. ಆಮೇಲೆ ಇದನ್ನು ನೀವು ಸರ್ವ್ ಮಾಡಿ. ಆವಾಗ ಫಿಶ್ಶಿಗೆ ಒಳ್ಳೆ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ಇಲ್ಲಿ ನೋಡಿ, ತುಂಬ ಟೇಸ್ಟಿಯಾಗಿ ಮೀನು ಕರಿ ರೆಡಿ ಆಗಿದೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.